ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗಾಡ್, ಏನು ರೊಮ್ಯಾನ್ಸು ನೋಡಿದ್ರೆ ಕಣ್ಣು ಹೋಗ್ಬಿಡ್ಬೇಕು. ಕರ್ಮ, ನಾನು ಇಲ್ಲಿದ್ದೀನಿ ಅಂತಲೂ ನೋಡಿದೆ, ಅಂದ್ಕೊಂಡೇ ಇದ್ದಾರೆ. ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಬಿಡು ಅಮ್ಮಿ ಬೇಬಿ, ಅಕ್ಕ ಇದ್ದಾಳೆ. ಇರಲಿ ಬಿಡು, ಐ ಡೋಂಟ್ ಕೇರ್. ಅಮ್ಮ ಅಜ್ಜಿ ಏನಾದರೂ ಬಂದರೆ? ನೀನೇ ಅಲ್ವಾ ಹೇಳಿದ್ದು ಎಲ್ಲರೂ ಮುಂದೆ ರೊಮ್ಯಾಂಟಿಕ್ ಆಗಿರಬೇಕು ಅಂತ. ಅನ್ಬೋಸ್ ಇವಾಗ. ಬಿಡು ಅಮ್ಮ ಬೇಬಿ. ನಾನು ಬಿಡಲ್ಲ. ಸತ್ಯ, ಇಟ್ಟು ಕಲ್ಸಾಗಿದ್ರೆ ಲಟ್ಸು. ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು. ಕರ್ಮ ಕರ್ಮ. ಸರಿ ಅಕ್ಕ. ಅಮೂಲ್ ಬೇಬಿ. ಸತ್ಯ, ಹಿಟ್ ಸರಿಯಾಗಿ ನಾದಿಲ್ಲ ಅಂದರೆ ಸಾಫ್ಟಾಗಿ ಬರಲ್ಲ. ಈಗ ಎಷ್ಟಾಗಿದೆಯೋ ಸಾಕು ಅಮೂಲ್ ಬೇಬಿ. ಸತ್ಯ, ಏನ್ ಮುಖ ನೋಡ್ಕೊಂಡು ಕಿಸಿತಾ ಇದೆಯಾ? ಹೋಗಿ ಮುಖ ತೊಳ್ಕೊ. ಅಡುಗೆ ಮಾಡೋಕ್ಕೂ ಬಿಡಲ್ಲ. ಸತ್ಯ, ಒಂದು ನಿಮಿಷ ಇರು, ನಾನೇ ಒರೆಸ್ತೀನಿ.
ದೇವ್ರೆ, ನಮ್ಮ ಸತ್ಯನ್ನ ಮತ್ತೆ ಅಳಿಯಂದ್ರನ್ನ ಯಾವಾಗಲೂ ಹೀಗೆ ಖುಷಿಯಾಗಿಟ್ಟಿರಪ್ಪ. ಏನು ಅತಿಯಾಗಿ ಆಡ್ತಿದ್ದಾರೆ. ಥೂ, ಅಸಹ್ಯ. ಸತ್ಯ, ಇವತ್ತು ಹಬ್ಬಕ್ಕೆ ಏನು ಸ್ಪೆಷಲ್ ಅಡುಗೆ? ಪಲಾವ್ ರೆಡಿ ಆಗ್ತದೆ, ಸೌತೆಕಾಯಿ ಹುಳಿ ರೆಡಿ ಆಗಿದೆ, ಒಂದೆರಡು ಥರ ಪಲ್ಯ, ಕೋಸಂಬರಿ, ಪೂರಿ, ಸಾಗು ಮತ್ತೆ ಒಬ್ಬಟ್ಟು. ಸಾಕಾ? ಇನ್ನೂ ಏನಾದರೂ ಬೇಕಾ? ಅಬ್ಬಬ್ಬಾ, ಇದೇ ಬೇಕಾದಷ್ಟು ಆಯ್ತಲ್ಲ. ಇಷ್ಟೊಂದೆಲ್ಲ ಅಡುಗೆ ಮಾಡೋದು ಕಲ್ತಿದ್ಯಲ್ಲ, ಅದೇ ಖುಷಿ ನನಗೆ. ಇದೇನು? ಅದೇ ಸೌತೆಕಾಯಿ ಹುಳಿ ಅಮೂಲ್ ಬೇಬಿ. ನಾನು ಟೇಸ್ಟ್ ನೋಡ್ಲಾ? ಅದನ್ನೇನು ಕೇಳ್ತೀಯ ಅಮೂಲ್ ಬೇಬಿ, ನೋಡು. ಸತ್ಯ, ಹುಳಿ ಕಡಿಮೆ ಇರೋ ಆಗಿದೆ, ತಿನ್ಸಿ ಟ್ರೈ ಮಾಡು. ಹೌದಾ? ಸ್ವಲ್ಪ ಕಡಿಮೆನೇ ಇದೆ, ನಿಂಬೆಹಣ್ಣು ಹಾಕಿ ಅಡ್ಜಸ್ಟ್ ಮಾಡಿಬಿಡ್ತೀನಿ. ಬೇಡ ಬಿಡು ಸತ್ಯ, ಹೇಗಿದ್ರು ನಮ್ಮ ಸುತ್ತಮುತ್ತ ಹುಳಿ ಜಾಸ್ತಿನೇ ಇದೆ. ಸೊ ಲೈಫಲ್ಲಿ ಮತ್ತೆ ಅಡುಗೆಲಿ ಸ್ವಲ್ಪ ಹುಳಿ ಕಡಿಮೆ ಇದ್ರೇ ಒಳ್ಳೇದು. ಅಡಿಯಂದ್ರೆ ಜಾನಕಿ, ಏನಮ್ಮ ನೀನು ಎಷ್ಟೊತ್ತು ಕರಿ ಬಡಿಸ್ತೀನಿ ಬಾಬಾ. ಸತ್ಯ, ಬೇಗ ಬಾ, ಎಲ್ಲ ಊಟಕ್ಕೆ ಕಾಯ್ತಾ ಇದ್ದಾರೆ. ದೊಡ್ಡ ಮನುಷ್ಯರು. ಅಮ್ಮ, ಅಮ್ಮ ನೀನು ಕೂತ್ಕೊಂಬಿಡು, ನಾನೇ ಬಡಿಸ್ತೀನಿ. ಬಾಯ್ಲಿ, ಅಳಿಂದ್ರ ಜೊತೆ ಕೂತ್ಕೋ. ಬಾಯ್ಲಿ, ನಾ ಬಡಿಸ್ತೀನಿ, ಕೂತ್ಕೋ. ಅಲ್ಲಮ್ಮ, ಕೂತ್ಕೊಳ್ಳೆ. ಕೂತ್ಕೋ 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 ಕೂತ್ಕೋ. ಅಲ್ಲ ಅಣ್ಣ, ನೀನು ಎಕ್ಸ್ ಗರ್ಲ್ ಫ್ರೆಂಡು ಇಲ್ಲೇ ನಿನ್ನ ಮುಂದೆನೇ ಇದ್ದಾಳೆ, ಆದರೂ ನೀನು ಇಲ್ಲೇ ಉಳ್ಕೊಂಡಿದ್ಯಾ? ಹಳೆ ಮೆಮೊರೀಸ್ ಎಲ್ಲ ಫ್ಲ್ಯಾಶ್ ಕಟ್ಟಲ್ಲಿ ಪ್ಲೇ ಆಗಿ ನಿನಗೆ ಫೀಲ್ ಆಗ್ತಿಲ್ವಾ? ಫೀಲಿಂಗ್ಸು ಇಲ್ಲ, ಮಣ್ಣು ಇಲ್ಲ. ಅವಳ ಹೆಸರು ಎತ್ಬೇಡ, ಅವಳ ನಾನು ಎಕ್ಸ್ ಗರ್ಲ್ ಫ್ರೆಂಡ್ ಅಂತಾನು ಕರಿಬೇಡ. ಓಡೋದವ್ರನ್ನ ನೆನ್ಪಿಟ್ಕೊಳ್ಳೇಬಾರ್ದಂತೆ. ತಾವು ಹೆಂಡ್ತಿನ ಮುದ್ದಾಡ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ, ಎಲ್ಲಾನು ಮರೆತಿದ್ದೀರಾ ಅಂತ. ಕಿಚನಲ್ಲಿ ಬೇರೆ ರೊಮ್ಯಾನ್ಸ್ ನಡೀತಂತೆ. ಶಾಕ್ ಆಗಬೇಡಿ ಸರ್, ಅಜ್ಜಿನೇ ಹೇಳಿದ್ದು. ರಾಜ ಹುಲಿ ಕಲ್ಲಿಗೆ ಬಂದು ಎಲ್ಲ ಜ್ಞಾನೋದಯ ಆಗಿದೆ ಅನ್ಸುತ್ತೆ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಅಜ್ಜಿ ಹೇಳಿದ್ನೆಲ್ಲ ನಂಬೇಡರಿತ್ತು, ಅಂಥದ್ದು ಏನೂ ಆಗಿಲ್ಲ. ಅಂದರೆ ಇನ್ನೂ ಜಾಸ್ತಿ ಆಯ್ತಾ? ಇತ್ತು. ಅಳಿಂದ್ರೆ ಬಜ್ಜಿ ಬಡಿಸ್ಲಾ ನಮಗೆ? ಬಡಿಸಿ ಅತ್ತೆ, ನಮ್ಮ ಅಣ್ಣ ಅತ್ತಿಗೆ ಮನೇಲಿ ತಿಂದು ತಿಂದು ಚೆನ್ನಾಗಿ ಕೊಬ್ಲಿ. ಅಮ್ಮ, ಒಂದೇ ಬಜ್ಜಿ ಹಾಕು, ನನಗೆ ಎಣ್ಣೆಲಿ ಕರೆದಿರೋದೆಲ್ಲ ಇಷ್ಟ ಆಗಲ್ಲ. ನಿಮಗೊಂದು ಬಜ್ಜಿ ಹಾಕ್ಲಾ? ಅಮ್ಮ, ಅವ್ರಿಗೂ ಒಂದೇ ಬಜ್ಜಿ ಹಾಕು. ಅವರು ಹೆಲ್ತ್ ಕಾನ್ಷಿಯಸ್, ಅದು ಅಲ್ಲದೆ ಅವ್ರು ಊಟ ತಿಂಡಿ ನೋಡ್ಕೊಳ್ಳೋಕ್ಕೆ ಅಂತಾನೆ ಮನೆ ತುಂಬ ಜನ ಇದ್ದಾರೆ. ಅವರು ಡಯಟಲ್ಲಿದ್ದಾರೆ. ಬೇಬಿ, ಹಾಗಂತ ಮಾಮಿನ್ಲ ಮನೇಲೂ ಡಯಟ್ ಮೇಂಟೈನ್ ಮಾಡೋಕ್ಕಾಗುತ್ತಾ? ಹಂಗೆ ಮಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಮಾಮಿನ್ಲ, 2 ಬಜ್ಜೀಸ್ ಪ್ಲೀಸ್, ನೋ ಪ್ರಾಬ್ಲಮ್. ನಾನು ಇವನ್
ಸ್ಟೇಟಸ್ ಮೇಂಟೈನ್ ಮಾಡೋಣ ಅಂತ ಕಷ್ಟಪಡ್ತಿದ್ರೆ ಇವನೇ ಊಟದ ಚಿಂತೆ. ಜಾನಕಮ್ಮ ಬಜ್ಜಿ ಇಲ್ಲಿ ನಾನು ಒಬ್ಬ ಇದ್ದೀನಿ. ಇನ್ನೊಂದು ಹಾಕು. ಸಾಕು 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 ಸಾಕು. ಅಡಿಗೆ ಅಂದ್ರೆ ನಿಮ್ಗಲ್ಲ, ದೊಡ್ಡ ಅಡಿಗೆ ಅಂತ. ಅಡಿಗೆ ಅಂದ್ರೆ ಇದು ನಿಮ್ಮನೆ ಅಂದ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ಧಾರಾಳವಾಗಿ ಊಟ ಮಾಡಿ, ಸಂಕೋಚ ಪಟ್ಕೊಬಿಡಿ. ಅಯ್ಯೋ ಮಾವ, ಊಟದಲ್ಲಿ ಎಂತ ಸಂಕೋಚ? ಅತ್ತೆ, ನೀವು ಸಂಕೋಚ ಪಡ್ಕೋಬೇಡಿ, ಧಾರಾಳವಾಗಿ ಬಡಿಸಿ. ಅನ್ನಂಗೆ ಅತ್ತೆ, ರಸಂ ಮಾಡ್ದಂಗಿದೆ. ಊಟ ಆಗ್ತಿದ್ದಂಗೆ ಒಂದು ಗ್ಲಾಸ್ಗೆ ಹಾಕೊಟ್ಬಿಡಿ, ಸರ್ರ ಅಂತ ಕುಡ್ಕೊಂಡ್ಬಿಡ್ತೀನಿ. ನೀನ್ ಯಾಕೆ ದಿವ್ಯ ಇಷ್ಟಿಷ್ಟ ತಿಂತ ಇದೆಯಾ? ನೋಡು, ಊಟದ ವಿಚಾರದಲ್ಲಿ ಸೈ ಫೀಲ್ ಮಾಡ್ಕೊಬಾರ್ದು, ಹೊಟ್ಟೆ ತುಂಬಲ್ಲ. ಆಕ್ಚುಲಿ ನನ್ನ ಬೇಬಿಗೆ ನಾನು ಊಟ ಮಾಡ್ತಾ ಕೈ ತುತ್ತು ಕೊಡ್ಲಿಲ್ಲ ಅಂದ್ರೆ ಹೊಟ್ಟೆನೆ ತುಂಬಲ್ಲ ಅಲ್ವಾ ಬೇಬಿ? ಏನ್ ಪ್ರೀತಿ, ಏನ್ ಕತೆ. ನನಗೆ ನೋಡ್ತಾ ಇದ್ರೆ ಎರಡು ಕಣ್ಣೆ ಕಾದು ನನಗೆ. ಈಗ ಸುಶೀಲ ಇರಬೇಕಾಗಿತ್ತು ಜಾನಕಮ್ಮ, ನಾನು ಕೈ ತುತ್ತು ತಿನ್ನಿಸ್ಬಿಡ್ತಿದ್ದೆ. ಪಾಪಿ, ಅದೃಷ್ಟ ಮಾಡಿ ಬರಲಿಲ್ಲ ಅವಳು. ಅಡಿಗೆಂದ್ರೆ ನಾನು ಈ ಮಾತು ಹೇಳ್ಬಾರ್ದು, ಆದರೂ ರೊಮ್ಯಾನ್ಸ್ನ ನಿಮ್ಮನ್ನು ನೋಡಿ ಕಲ್ತ್ಕೋಬೇಕು. ದಿವ್ಯಾ, ಬಹಳ ಅದೃಷ್ಟ ಮಾಡಿದ್ದೆ ಕಣೋ ಬಂದಿನೋ. ಸದ್ಯ ದೇವ್ರ ನನ್ನ ಗಂಡನ್ಗೆ ಈಗಲಾದರೂ ಒಳ್ಳೆ ಬುದ್ಧಿ ಕೊಟ್ರಲ್ಲ. ನೀನು ತಿನ್ಸಿದ ಸ್ವೀಟು ಎಷ್ಟು ಸ್ವೀಟ್ ಆಗಿರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಮಲ್ ಬೇಬಿ. ಸುಮ್ಮನೆ ಡವ್ ಮಾಡಬೇಡ. ಸ್ವೀಟ್ ಆಗಿಲ್ಲದೆ ಖಾರವಾಗಿರುತ್ತೆ. ಸುಮ್ಮನೆ ಊಟ ಮಾಡು. ಸತ್ಯ, ನವಿಲು ಕುಣಿಯುತ್ತೆ ಅಂತ ಕೆಂಬುತನು ಕುಣಿಯೋಕೆ ಹೋಗ್ಬಿಟ್ರೆ ನೋಡೋರು ಕಣ್ಣು ಹಿಂಗೋಗ್ಬಿಡುತ್ತೆ. ಸರಿಯಾಗಿ ಹೇಳಿದ್ರಿ ದೊಡ್ಡಪ್ಪ. ಅದರ ಕಾಮಾಲೆ ಬಂದ ಕಣ್ಣಿಗೆ ಯಾವುದು ಸ್ಪಷ್ಟವಾಗಿ ಕಾಣಿಸಲ್ಲ ಅನ್ನೋದನ್ನ ಮರಿಬಾರ್ದು. ಯಾರಿಗಮ್ಮ ಕಾಮಾಲೆ ಇಲ್ಲಿ? ಯಾರಿಗೆ ಹೇಳ್ತಾ ಇದ್ದೀಯ ನೀನು? ಅದನ್ನ ಬಾಯ್ಬಿಟ್ಟು ಬೇರೆ ಹೇಳಬೇಕಾ? ನಿಮ್ಮ ಕಣ್ಣಿಗೆ ಎಲ್ಲ ಹಳದಿ ಕಂಡ್ರೆ ಜಗತ್ತೇ ಹಳದಿ ಆಗಿದೆ ಅಂತಲ್ಲ. ಸಿಕ್ ಬೀಳೋವರೆಗೂ ಎಲ್ಲರೂ ಒಳ್ಳೆಯವರೇ ದೊಡ್ಡಪ್ಪ. ಆದ್ರೆ ಸಿಕ್ ಬಿದ್ದ ಮೇಲೆ ತಾನೆ ಅವ್ರ ಬಣ್ಣ ಬಂಡವಾಳ ಎರಡೂ ಗೊತ್ತಾಗೋದು. ಅಡಿದ್ರೆ ತಗೊಳ್ಳಿ ನೀರು ಕುಡಿರಿ. ಕುಡ್ಸಮ್ಮ, ಕುಡ್ಸೋದು ದಿವ್ಯಾ, ಕುಡ್ಸು. ನಮ್ಮ ಸತ್ಯ ಹಾಗೆ ಒಮ್ಮೊಮ್ಮೆ ಮುಖ ಮೂತಿ ಏನು ನೋಡ್ದಲ್ಲೇ ಅಂದ್ಬಿಡ್ತಾಳೆ. ಅವಳ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡಿ. ಏ ಸತ್ಯ, ಬಣ್ಣ ಬಂಡವಾಳ ಅಂತ ಹೇಳಿದ್ದು ನನ್ನ ಗಂಡಗೆ ತಾನೆ. ನೋಡು, ಇನ್ನೊಂದ್ಸಲ ನನ್ನ ಗಂಡನ ತಂಟೆಗೆ ಬಂದ್ರೆ ಸರಿ ಇರಲ್ಲ. ನಿನ್ನ ಗಂಡನ ವಿಷಯನ ನೀನ್ ನೋಡ್ಕೋ. ದಿವ್ಯಾ, ಸತ್ಯ, ಹಬ್ಬದ ದಿನ ಖುಷಿಯಾಗಿ ಊಟ ಮಾಡೋದು ಬಿಟ್ಟು ಇದೇನಿದು ಸಣ್ಣ ಮಕ್ಕಳ ಥರ? ಊಟ ಮಾಡಿ.
ಹಬ್ಬದ ದಿನ ಈಗ ಎಲ್ಲರೂ ಒಟ್ಟು ಕೂತು ಊಟ ಮಾಡ್ತಾಯಿದ್ರೆ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಜಾನಕಿ, ಅಳಿಯಂದ್ರು ಏನು ಕೇಳ್ತಾರೋ ಅದನ್ನು ನೀನೇ ಬಡಿಸ್ಬೇಕು. ಊಟ ಮಾಡೋಕ್ಕೆ ನೀವು ಕೂಡ ಸಂಕೋಚ ಪಟ್ಕೋಕೂಡ್ದು. ಕೇಳಿ ಕೇಳಿ ಬಡಿಸ್ಕೊಳ್ಳಿ, ಆಯಿತಾ? ಬಡಿಸು. ಅತ್ತೆ, ಹಲೋ ಅತ್ತೆ, ಹೇಗಿದ್ದೀರಾ? ಏನು ಅಲ್ಲೇ ಟೆಂಟ್ ಹಾಕೊಂಡು ಕೂತಿರೋ ಹಾಗಿದೆ? ಮನೆ ದಾರಿ ಮರ್ತೋಯ್ತಾ ಹೇಗೆ? ಅತ್ತೆ, ಅದು ಇನ್ನೇನು ಹೊರಟ್ಬಿಡ್ತೀವಿ. ಯಾವಾಗ? ದಸರಾಗೆ ಹೋದವರು ದೀಪಾವಳಿ ಮುಗಿಸ್ಕೊಂಡೇ ಬರ್ತೀರೋ ಹೇಗೆ? ಇಲ್ಲ ಅತ್ತೆ, ನಾಳೆನೇ ಇಲ್ಲಿಂದ ಹೊರಟ್ಬಿಡ್ತೀವಿ. ಖಂಡಿತ ಸಾಧ್ಯ ಇಲ್ಲ. ಇವತ್ತೇ ಈಗಲೇ ಅಲ್ಲಿಂದ ಹೊರಟು ಬರಬೇಕು. ಯಾಕತ್ತೆ, ಏನಾದರೂ ಸಮಸ್ಯೆನಾ? ಪ್ರಶ್ನೆ ಕೇಳಬೇಡ. ಹೊರಟು ಬಾ ಅಂತ ಹೇಳಿದ ತಕ್ಷಣ ಹೊರಟು ಬರ್ತಾ ಇರಬೇಕು ಅಷ್ಟೇ. ಅಲ್ಲ ಅತ್ತೆ, ಇದ್ದಕ್ಕಿದ್ದ ಹಾಗೆ ಹೊರಟ್ರೆ ಇಲ್ಲಿ ಕಥೆ ಹೇಳಬೇಡ. ಇದು ನಿನ್ನ ಕೊನೆ ಅವಕಾಶ. ಕೊನೆ ಅವಕಾಶನೂ ಕಳ್ಕೊಳ್ಬೇಕು ಅಂತಿದ್ರೆ ಅಲ್ಲೇ ಇದ್ಬಿಡು, ಬರಬೇಡ. ಕಾರ್ತಿಕ್, ಅರ್ಜೆಂಟಾಗಿ ನಿಮ್ಮ ಹತ್ರ ಮಾತಾಡಬೇಕಿತ್ತು, ಸ್ವಲ್ಪ ಬರ್ತೀರಾ? ನಿನ್ನ ಹತ್ರ ಮಾತಾಡಕ್ಕೆ ನನಗೇನೂ ಇಲ್ಲ. ಬಟ್ ನನ್ನ ಹತ್ರ ಇದೆ, ಬನ್ನಿ. ನನ್ನ ಕೈ ಬಿಡೋ, ನನ್ನ ಕೈನ. ನೀನು ಏನು ಅನ್ಕೊಂಡಿದ್ಯಾ? ನೋಡು ದಿವ್ಯಾ, ನನ್ನ ಮುಟ್ಟ ಯೋಗ್ಯತೆ ನಿನ್ಗಿಲ್ಲ. ದೂರ ಆಯ್ತು, ಸ್ಟೇ ಇನ್ ಯೋರ್ ಲಿಮಿಟ್ಸ್. ಈಗ ಏನಾಯ್ತು ಅಂತ ಕೋಪ ಮಾಡ್ಕೊಂಡಿದ್ಯಾ? ಮಾತಾಡಕ್ ತಾನೇ ಕರ್ತಿದ್ದು. ಈ ಆಟಿಟ್ಯೂಡಲ್ಲಿ ಅಜ್ಜೆ ಮಾತಾಡಬೇಡ, ಚೆನ್ನಾಗಿರಲ್ಲ. ಮೋರ್ ಓವರ್, ನಾನು ನಿನ್ನ ಬಾಯ್ ಫ್ರೆಂಡು ಅಲ್ಲ, ಫಿಯಾನ್ಸೇನೂ ಅಲ್ಲ. ನಾನು ನಿನ್ನ ತಂಗಿ ಗಂಡ, ಅದು ನೆನ್ಪಿರ್ಲಿ. ತಾಳಿ ಕಟ್ಟಿದ ತಕ್ಷಣ ಗಂಡ ಹೆಂಡತಿ ಆಗೋ ಆಗಿದ್ದಿದ್ರೆ. ಹಲೋ, ನಿಮ್ ಕಡೆ ಹೇಗೋ ನನ್ಗೆ ಗೊತ್ತಿಲ್ಲ, ನಮ್ ಕಡೆ ಹಾಗೇನೆ. ತಾಳಿ ಕಟ್ಟಿದ ಮೇಲೆ ಅವ್ರ ಗಂಡ ಹೆಂಡತಿನೇ. ನಿನಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ ಅಂತ? ಓ, ನಿನ್ನನ್ ಬಿಟ್ಟು ಓಡೋಗಿ ಬೇರೆಯವ್ರನ್ನ ಮದುವೆ ಆದೆ ಅಂತನಾ? ಅದನ್ನ ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಮೋಸ ಮಾಡ್ದವಳು ನೀನು. ನಿನ್ ಜೊತೆ ಒಂದ್ ಮಾತು ಮಾತಾಡಿದ್ರು ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ. ಸರಿ, ನಿನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನೀನು ಹೇಳ್ತಾ ಇರೋದು ಸರಿನೇ. ಆದರೆ ನನ್ನ ಜಾಗದಲ್ಲಿ ನಿಂತ್ಬಿಟ್ಟು ಯೋಚನೆ ಮಾಡು. ನಿಜ ಏನು ಅಂತ ನಿನಗೆ ಗೊತ್ತಾಗತ್ತೆ. ನಿನ್ ನಿಜ ನಿನ್ನ ತಾನೇ ಇಟ್ಕೋ, ಅದು ನನಗೆ ಬೇಕಾಗಿಲ್ಲ. ಕಾರ್ತಿಕ್, ಒಂದು ನಿಮಿಷ ಕೇಳಿಸ್ಕೊ. ನಿಜ ಯಾವತ್ತಿದ್ರೂ ಒಂದೇ. ಆದರೆ ನನ್ನ ನಿಜ ನಿನ್ನ ನಿಜ ಅಂತಿಲ್ಲ. ಆದರೆ ಇವತ್ತು ನಮ್ಮ ಜೀವನ ಈ ರೀತಿ ಆಗೋ ಕಾರಣ ನಾನಲ್ಲ. ನೋಡು, ನನ್ಗೇನು ಕೇಳಕ್ಕೆ ಇಷ್ಟ ಇಲ್ಲ. ಅದರಲ್ಲೂ ನೀನು ಹೊಸ ಕತೆ ಕೇಳಕ್ಕಂತೂ ನಾನಂತೂ ರೆಡಿ ಇಲ್ಲ. ಜಸ್ಟ್ ಲೀವ್ ಮೀ. ಆದರೆ ನಾನೀಗಿದ್ನ ನಿನಗೆ ಹೇಳಬೇಕು, ನೀನು ಕೇಳಲೇಬೇಕು. ಈ ವಿಷಯ ನಿನಗೆ ಹೇಳಿಲ್ಲ ಅಂದರೆ ನನಗೆ ಸಮಾಧಾನನೇ ಇರಲ್ಲ. ವಿಲ್ ಯು ಪ್ಲೀಸ್ ಶಟ್ ಅಪ್? ಇನ್ನು ನೀವು ಯಾರೂ ನನ್ನ ಬಾಯಿ ಮುಚ್ಚಕ್ಕಾಗಲ್ಲ. ಅದು ಮದುವೆ ಮನೆಯಿಂದ ನಾನು ಓಡೋಗಿಲ್ಲ. ನಾನು ಓಡೋಗ ಕಾರಣ ಸತ್ಯ.